ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಈ ದಿನದ ಸಂಚಿಕೆಯಲ್ಲಿ ನಾವು ಜಾನಪದ ಕಲಾವಿದರು ಹಾಗೆ ರಂಗಭೂಮಿ ಕಲಾವಿದರಾಗಿರುವ ಮದ್ದೂರು ಮೂಲದ ವಿ.ಕೆ. ರಾಮು ಅವರ ಜೊತೆಗಿದ್ದೇವೆ. ಇವರು ಒಬ್ಬ ಅತ್ಯುನ್ನತವಾದಂತಹ ಸಾಧಕರು. ಇವರ ಸಾಧನೆಯ ಹಾದಿ ಹೇಗಿತ್ತು ಅನ್ನೋದನ್ನ ಅವರ ಜೊತೆ ಮಾತನಾಡಿಕೊಂಡು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ರಂಗಭೂಮಿ ಹಾಗೇನೆ ಜಾನಪದ ಕ್ಷೇತ್ರ ಅನ್ನುವಂತಹ ಕ್ಷೇತ್ರವೇ ತನ್ನದೇ ಆದಂತಹ ಛಾಪು ಉಳ್ಳಂತಹ ಕ್ಷೇತ್ರ ಸರ್. ಬಹುಶಃ ಆರ್ಥಿಕವಾಗಿ ನಾವು ಅದರಿಂದ ದುಡಿತೇವೆ ಅನ್ನೋದಕ್ಕಿಂತಲೂ ನಮ್ಮ ಮನಸ್ಸಿನ ನೆಮ್ಮದಿ ಅನ್ನುವಂಥದ್ದನ್ನ ನೀಡಬಹುದಾದಂತಹ ಕ್ಷೇತ್ರ ಅಂತ ಹೇಳಬಹುದು. ಎಲ್ಲಿಂದ ಈ ಒಂದು ರಂಗಭೂಮಿಯ ಯಾನ ನಿಮ್ಮಲ್ಲಿ ಆರಂಭ ಆಯಿತು ಸರ್? ನಮ್ಮ ತಾತನ ಕಾಲದಿಂದ ತಾತರು ರಂಗಭೂಮಿನಲ್ಲೇ ಸೇವೆ ಮಾಡ್ತಾ ಇದ್ರು. ಆ ದಿಸೆಯಿಂದ ಅದನ್ನು ನಮ್ಮ ತಂದೆಗೂ ಅಳವಡಿಸ್ಕೊಂಡ್ರು. ಈ ನಮ್ಮ ಗ್ರಾಮ, ನಮ್ಮ ತಾಲೂಕು ಬಹಳ ದೊಡ್ಡ ಗ್ರಾಮ. ಕಾಂಪಿಟೇಷನ್ ಸ್ಪರ್ಧೆಗಳು ಅಂದ ಕಾಲದಲ್ಲಿ ನಡೀತಾ ಇದ್ದವು. ಈ ರಾಜಕಾರಣ ಪಾರ್ಟಿಗಳು ಇರ್ತವೆ, ಅದೊಂದು ಪಂಗ್ಲ ಇದೊಂದು ಪಂಗ್ಲ ಅಂತೇಳಿ. ಹಾಗಾಗಿ ತಾತನಿಂದ ತಂದೆಗೆ ಬರ್ತು, ತಂದೆಯಿಂದ ನಾನು ರಂಗಭೂಮಿ ಪ್ರವೇಶ ಮಾಡಬೇಕು ಅಂತೇಳಿ ರಂಗಭೂಮಿಗೆ ಪ್ರವೇಶ ಮಾಡಿದೆ. ಅದ್ರ ಜೊತೆಗೆ ನಮ್ಮ ತಂದೆಗೆ ಸ್ವಲ್ಪ ತತ್ವ ಪದದಲ್ಲಿ ಭಾಳ ಇಂಟ್ರೆಸ್ಟ್ ಇತ್ತು. ಅವರೇನು ಮಾಡ್ತಿದ್ರು, ನಾನಿಲ್ಲಿ 5-6ನೇ ತರಗತಿ ಓದ್ತಿದ್ದಾಗಲೇ ಆ ಊರಿನ ಮೇಲ್ಭಾಗದಲ್ಲಿ ಒಂದು ಶಂಕರ ಮಠ ಅಂತ ಇದೆ. ಆ ಶಂಕರಾಚಾರ್ಯರ ಒಂದು ತತ್ವದ ಆಧಾರದ ಮೇಲೆ ಆ ಮಠಕ್ಕೆ ರಾತ್ರಿ ಟೈಮು ದೂರ ಬಾರಪ್ಪ ಅಂಥೇಳಿ, ಅವಾಗ ಊರು ಇಷ್ಟು ಇಂಪ್ರೂವ್ಡ್ ಇರಲಿಲ್ಲ. ಆಗ ನನಗೂ ಅಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ಕರ್ಕೊಂಡು ಹೋಗೋಕ್ಲೇ ನನಗೂ ಆ ತಾಳಗಳು, ಆ ಕಂಜರಿಗಳು ಅವೆಲ್ಲ ಕೊಡೋದು, ಕಲ್ತ್ಕೊಳ್ಳೋ ಅಂತ ಹೇಳೋದು, ನಾನು ಭಜನೆ ಆಡೋದು. ಹೀಗೆ ತತ್ವ ಪದಕ್ಕೂ ಇಳಿದೆ ರಂಗಭೂಮಿ ಜೊತೆಗೆ. ಆ ಇಳಿದಾಗ ಅವರು ಹಳ್ಳಿನಲ್ಲೆಲ್ಲ ಹೋಗಿ ಈ ಶನಿ ಮಹಾತ್ಮೆ ಯಕ್ಷಗಾನ ಕಥೆಗಳು ಅಂತೇಳಿ ರಾಜ ಪುರೂರವ ಚಕ್ರವರ್ತಿ, ನಳ ಚಕ್ರವರ್ತಿ, ಶಾನಂದ ಗಣೇಶ, ಭಕ್ತ ಮಾರ್ಕಂಡೇಯ, ಪುರೂರವ ಚಕ್ರವರ್ತಿ, ರಾಜ ವಿಕ್ರಮ ಅಂತಕ್ಕಂಥದ್ದನ್ನು ಹಳ್ಳಿಗಳಲ್ಲಿ ಯಕ್ಷಗಾನದಲ್ಲಿ ಕಥೆಗಳನ್ನ ಮಾಡಿಸ್ತಾಯಿದ್ರು. ಅದನ್ನು ಕಾರ್ತಿಕ ಮಾಸ, ಶ್ರಾವಣ ಮಾಸದಲ್ಲಿ ಮಾಡ್ತಾಯಿದ್ದು ಪದ್ಧತಿ ಇತ್ತು. ತದನಂತರ ಈ ಮಾಧ್ಯಮಗಳು, ವಿಡಿಯೋಗಳು ಇವೆಲ್ಲ ಬರೋಕ್ಕೆ ಮೊದಲೇ ಯಾವುದಾದ್ರು ಒಂದು ಕುಟುಂಬದಲ್ಲಿ ಸತ್ತೋಗ್ತು ಅಂತಂದರೆ ಅವರ ಪರ್ಸಲೆಗಳಲ್ಲಿ 11 ದಿವಸ ಸಂಸ್ಕಾರ ಕಾರ್ಯ ಮುಗಿಯೋ ತನಕ ನಮ್ಮನ್ನು ಕರೆದು ಭಜನೆಗಳು ಮಾಡಿಸ್ತಕ್ಕಂಥದ್ದು, ಅಲ್ಲೊಂದು ಪುರಾಣಗಳನ್ನ ಕಥೆಗಳನ್ನ ಓದಿಸ್ತಕ್ಕಂಥದ್ದು. ಇದು ನಮ್ಮ ತಂದೆಯಲ್ಲಿ ಇದ್ದ ದೇಶದಿಂದ ನಾನು ಸ್ಟಡಿ ಮಾಡ್ತಾ ಇರಬೇಕಾದಾಗ ಪ್ರಾಥಮಿಕ ಶಾಲೆಯಲ್ಲೇ ಮಾಧ್ಯಮಿಕಕ್ಕೆ ಹೋಗೋ ತನಕನೂ ನಮ್ಮ ತಂದೆಗೆ ಸಹಕಾರ ಕೊಡೋಕ್ಕೆ ಮನೆಗೆ ಒಬ್ಬರೇ ಬರಬೇಕಲ್ಲ ಅಂಥೇಳಿ ಅವರು ರೈತಾಪಿಯಾಗಿ ದುಡಿತಿದ್ದ ದೇಶದಿಂದ ಅವ್ರ ಜೊತೆಯಲ್ಲಿ ಹೋಗಿ ನಾನು ಕೂತ್ಕೊಂಡು ಇದೆಲ್ಲ ಒಂದು ಪರಿಣಿತನಾದೆ. ಹಾಗಾಗಿ ಅವರಿಂದ ಬಂದ ಸಂಸ್ಕಾರ ಇದು ನನಗೆ. ಉತ್ತಮವಾದ ವಿಷಯ ಸರ್. ತತ್ವಪದದ ಬಗ್ಗೆ ನೀವು ಈಗಾಗಲೇ ಮಾತಾಡಿದ್ರಿ ಸರ್. ನಮಗೋಸ್ಕರ ಒಂದು ಸಣ್ಣ ತತ್ವಪದ ಹೇಳ್ಬೋದಾ, ಒಂದು ಪ್ಯಾರಾಗ್ರಾಫ್ನಷ್ಟು? ನಾನು 84-85ಕ್ಕೆ ಏನು ಇವತ್ತು ನಮ್ಮ ಹೇಮಾವತಿ ಹೆಗ್ಡೆಯವರಿಂದ ನಾನು ಪ್ರೈಜ್ ಪಡೆದಿದ್ದೀನಿ ವಿಭಾಗೀಯ ಮಟ್ಟದಲ್ಲಿ ಅಂತ ಹೇಳಿದ್ರೆ, ಅಲ್ಲಿ ಪುರಂದಾಸರು ಬರೆದಿರು, ಹಿಗ್ಗುವೆ ಏಕೋ ಈ ದೇಹಕ್ಕೆ ಕುಗ್ಗುವೆ ಏಕೋ, ಹಿಗ್ಗುವೆ ತಗ್ಗುವೆ ಮಗುವೆ ಮರಗುವೆ ಅಗ್ನಿಯೊಳಗೆ ಬಿದ್ದು ಭಸ್ಮವಾಗುವ ದೇಹಕ್ಕೆ, ಹಿಗ್ಗುವೆ ಯಾಕೋ ಈ ದೇಹಕ್ಕೆ ಹಿಗ್ಗುವೆ ಯಾಕೋ. ಸತಿ ಪುರುಷರು ಕೂಡಿ ರತಿ ಕ್ರೀಡೆಗಳ ನಾಡಿ ಪತನವಾದೇಂದ್ರಿಯ ಪ್ರತಿಮೆಯ ದೇಹಕ್ಕೆ, ಹಿಗ್ಗುವೆ ಯಾಕೋ ಈ ದೇಹಕ್ಕೆ ಕುಗ್ಗುವೆ ಯಾಕೋ. ಆಗ ಭೋಗವನ್ನೆಲ್ಲ ಹಾಗೂ ಮಡುತ್ತಲಿದ್ದು ರೋಗ ಬಂದರೆ ಬಿದ್ದು ಹೋಗುವ ದೇಹಕ್ಕೆ, ಹಿಗ್ಗುವೆ ಯಾಕೋ ಈ ದೇಹಕ್ಕೆ ಕುಗ್ಗುವೆ ಯಾಕೋ. ಸೋರುವುದೊಂಬತ್ತು ಬಾಗಿಲ ಮಲದೋಳು ನೀರಿಲ್ಲದೇ ಇದ್ದರೆ ನಾರುವ ದೇಹಕ್ಕೆ, ಹಿಗ್ಗುವೆ ಯಾಕೋ ಈ ದೇಹಕ್ಕೆ ಹಿಗ್ಗುವೆ ಯಾಕೋ. ಬಾಳುತ್ತ ಬದುಕುತ್ತ ಹೇಳದೆ ಕೇಳದೆ ಹೋಗುವ ದೇಹಕ್ಕೆ, ಹಿಗ್ಗುವೆ ಯಾಕೋ ಈ ದೇಹಕ್ಕೆ ಕುಗ್ಗುವೆ ಯಾಕೋ. ಪುರಂದರ ವಿಠಲನ ಚರಣ ಕಮಾಲಕ್ಕೆ ಎರಗದೆ ಇರುತ್ತೀಗ ಗರುವದ ದೇಹಕ್ಕೆ, ಹಿಗ್ಗುವೆ ಯಾಕೋ ಈ ದೇಹಕ್ಕೆ
ಕುಗ್ಗೋವೆ ಯಾಕೋ, ಇದು ಪುರಂದರದಾಸನ ಯುವಜನ ಮೇಳದಲ್ಲಿ 84-85 ನಮ್ಮೂರಿನಲ್ಲೇ ನಡೀತು. ಇಲ್ಲಿ ತತ್ವಪದ ಇದು ಹಾಡಿದಾಗ ಇದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗ್ತು. ಇಲ್ಲಿ ಅಂಬ್ರಳ್ಳಿ ಅಂತ ಬರುತ್ತೆ, ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅಲ್ಲೂ ಈ ಹಾಡಿದೆ ಹಾಡೋ ಇದೇ ಆಯ್ಕೆಯಾಗ್ತು. ಇಲ್ಲಿಂದ ಅಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಬರಬೇಕಾದ್ರೆ ಧರ್ಮಸ್ಥಳಕ್ಕೆ ಹೆಗ್ಡೆ ಅವರು ಮುಂದೆನೇ ಕೂಳ್ತಿದ್ರು, ಅವರು ಕೂಡ ಕ್ಲಾಪ್ಸ್ ಹೊಡೆದ್ರು. ಆಗ ರಾಜ್ಯ ಮಟ್ಟಕ್ಕೆ ಅದು ವಿಭಾಗೀಯ ಮಟ್ಟ ಸಿರ್ಸಿ ಮಟ್ಟಕ್ಕೂ ಈ ಹಾಡು ಹೋಗ್ತು. ಅಲ್ಲೇನೊಂದು ನಮಗೊಂದು ಕನ್ಫ್ಯೂಷನ್ ಆಗ್ತು ಅಂದರೆ, ಇದರಲ್ಲಿ ನಮಗೆ ವೇಷಭೂಷಣದಲ್ಲೂ ಕೂಡ ರಾಜ್ಯ ಮಟ್ಟದಲ್ಲಿ ಬರ್ತದೆ. ನಾವೆಲ್ಲ ಈ ಕಚ್ಚಿ ಹಾಕೋದೊಂದು ಅಭ್ಯಾಸ, ಪುರಂದರ ಟೈಪ್ ನಾಮ ಹಾಕೊಳ್ಳೋದು, ಇಲ್ಲೆಲ್ಲ ಗರುಡಗಂಬ ಫೋಟೋಗಳು ಹಿಡ್ಕೊಂಡು ಆ ಭಜನೆ ತಂಡದಲ್ಲಿ ಹೋಗಿದ್ದು. ಅವರು ಇನ್ನೊಂದು ಯಾವುದೋ ಒಂದು ತಂಡ, ಅದು ಶ್ರೀರಾಮ ಯುವಕ ಬಳಗ, ನಮ್ಮದು ಯುವಕ ಬಳಗನೇ. ಅದೇನಾಗ್ತು ಅಂತಂದರೆ ಅಲ್ಲಿ ಜಡ್ಜ್ಮೆಂಟಿನಲ್ಲಿ ಏನಾಗ್ತು ಅಂದರೆ, ಅದೊಂದು ಶ್ರೀರಾಮ ಯುವಕ ಬಳಗ ಅಂತ ಕನ್ಫ್ಯೂಷನ್ ಆಗಿಬಿಟ್ಟು ಒಳಗಡೆ ಇದು ನೇಮ್ ಚೇಂಜ್ ಮಾಡೋದ್ರಲ್ಲಿ ಸ್ವಲ್ಪ ಕಾಂಪಿಟೇಷನ್ ಆಗಿಬಿಟ್ಟು ರಾಜ್ಯ ಮಟ್ಟಕ್ಕೆ ಹೋಗೋಕೆ ಅವಕಾಶ ಆಗುತ್ತೋ ಅಲ್ಲೇ ಹೆಗ್ಡೆಯವರೇ ಕರೆದು ಇಬ್ಬರನ್ನು ಸಮಾಧಾನ ಮಾಡೋದು. ತೀರ್ಪುಗಾರ ತಪ್ಪಾದ ದೆಸೆಯಿಂದ ಸದ್ಯ ನಮ್ಮ ಸನ್ನಿಧಿ ತನಕ ಬಂದಿದ್ದೀರಿ, ಮಂಜುನಾಥ ಒಳ್ಳೇದು ಮಾಡ್ತಾನೆ, ಮುಂದಕ್ಕೆ ಬೆಳೀರಪ್ಪ ಅಂತೇಳಿ ಅಲಹಾಬಾದ್ ಗಂಟ್ಲು ಹೋಗಿ ಬಂದು ಇಲ್ಲಿಗೊತ್ತು ನಿಮ್ಮ ಮುಂದೆ ಕೂತಿದ್ದೀನಿ ಇಷ್ಟೇ. ತುಂಬಾ ಅದ್ಭುತವಾಗಿ ಹಾಡಿದ್ರಿ ಸರ್ ತಾವು. ಮುಂದುವರೆದು ಹೇಳೋದಾದ್ರೆ, ಈಗ ಜನಪದ ಕ್ಷೇತ್ರ ಇರ್ಬೋದು ಅಥವಾ ರಂಗಭೂಮಿ ಇರ್ಬೋದು, ಅದರಲ್ಲಿ ದುಡ್ದವರಿಗೆ ಗೊತ್ತಿರುತ್ತೆ. ತೆರೆಯಲ್ಲಿ ನಾವು ಒಂದಷ್ಟು ಜನರನ್ನು ರಂಜಿಸಿದ್ರು ಕೂಡ ಅದರಲ್ಲೂ ಒಂದಷ್ಟು ಕಷ್ಟಗಳಿರ್ತವೆ, ಒಂದಷ್ಟು ಸಂಕಷ್ಟಗಳಿರುತ್ತೆ. ಸಂಪೂರ್ಣವಾಗಿ ಉದ್ಯೋಗವಾಗಿ ಅದನ್ನ ಸ್ವೀಕರಿಸಿದ್ರ ಅಥವಾ ನಿಮ್ಮ ಉದ್ಯೋಗದ ಜೊತೆಗೆ ಅದಿತ್ತ? ಯಾವ ರೀತಿಯಲ್ಲಿ ಆ ಹಾದಿ ನಿಮ್ಮದು ನಡೆದು ಬಂತು ಸರ್? ಅದೇ ನಾನಿಲ್ಲಿ ಪ್ರಾಥಮಿಕ ಮಾಧ್ಯಮದಲ್ಲಿ ಈ ಮಟ್ಟಕ್ಕೆ ಹೋದಾಗ, ನಾನು ಪ್ರೌಢಶಾಲಾ ಮಟ್ಟಿಗೆ ಚೆನ್ನೈಗೌಡನ ದೊಡ್ಡಿಗೆ ಹೋದಾಗಲೂ ಕೂಡ ಅಲ್ಲಿ ಶಾಲೆಗಳಲ್ಲಿ ಪಾಲಕರ ಅಧಿವೇಶನಗಳು ಅಂತ ವಾರ್ಷಿಕೋತ್ಸವಗಳು ನಡೀತಿಲ್ಲ, ಯೂನಿಯನ್ ಡೇ ಅಂತ ಏನು ಹೇಳ್ತಿದ್ದೋ, ಅಲ್ಲೂ ನಮಗೆ ಇಲ್ಲಿ ಹಿಂದಿನೂ ಕೂಡ ಇತ್ತು. ಆ ಹಿಂದಿನಲ್ಲಿ ಇದ್ದಾಗ ಅಲ್ಲಿ ಕಾಂಪಿಟೇಷನ್ ಸ್ಪರ್ಧೆಯಲ್ಲಿ ನಾನು ಒಂದು ಆಡಬೇಕು ಅಂತೇಳಿ ಹಿಂದಿನಲ್ಲಿ ಪ್ರಾಣನ್ ಸೈಬಿ ಪ್ಯಾರಿ ಲಗತಿ ಮಿಟ್ಟಿ ಹಿಂದೂಸ್ತಾನಕ್ಕೆ ಉಸ್ಕೆ ಲಿಯೇ ಲಗಾ ದೇಂಗೊಮ್ಮೆ ಬಾಜಿ ಅಪ್ಪನ ಧ್ಯಾನಕ್ಕೆ ಅಂತೇಳಿ ಒಂದು ಹಿಂದಿನಲ್ಲಿ ಗದ್ಯ ಇತ್ತು. ಅದನ್ನು ನಾನು ಅಲ್ಲಿ ಸ್ವಾರಸ್ಯವಾಗಿ ಆಡಿದಾಗ ಅಲ್ಲಿ ನನಗೊಂದು ಪ್ರೈಜು ಅಂತ ಕೊಟ್ಟರು. ಆಗ ಪ್ರೈಜ್ ಏನು ಅಂತಂದರೆ, ಹಿಂಗೆ ಸರ್ಟಿಫಿಕೇಟ್ ಇರಲ್ಲ, ಒಂದು ಲೋಟಗಳು ಹೋಗ್ತೀವಲ್ಲ, ಗ್ಲಾಸ್ ಲೋಟ ಇಲ್ಲ ಒಂದು ಫೋಟೋನ ಈಗ ಕೊಡ್ತಿದ್ದಂಥ ಅಭ್ಯಾಸ ಇತ್ತು. ಆವಾಗ ಅಲ್ಲೆಲ್ಲ ಕ್ಲಾಪ್ಸ್ ಹೊಡೆದ್ರು, ಬೆನ್ನು ತಟ್ಟಿದ್ರು. ಫಸ್ಟ್ ಪ್ರೈಜು ವಿ ಕೆ ರಾಮು ಅಂತ ಹೇಳಿ ವೇದಿಕೆನಲ್ಲಿ ಕರೆದು ಕೊಟ್ಟರು. ನಾನು ಯಾಕೆ ಇದೇ ರೀತಿ ಮುಂದುವರ್ಕ ಹೋಗ್ಬಾರ್ದು ಅಂತ ಪ್ರೌಢಶಾಲೆಯಲ್ಲಿ ಬಂದಾಗ ಈ ಸಾಧನೆ ಎಲ್ಲ ಇಲ್ಲಿ ಜೋಡಿಸಿದ್ದೀನಿ ನೋಡಿ. ಈ ರೀತಿ ಮುಂದೆ ಮನ್ಸಿಗೆ ಅದು ಉಲ್ಲಾಸ ಆಗ್ತದೆ ನನಗೆ. ನಿಮ್ದೇ ಆದ ಕೃಷಿ ಜಮೀನಿದೆ, ಒಂದಷ್ಟು ಬೇರೆ ಚಟುವಟಿಕೆಗಳಿದೆ, ಆದ್ರೆ ಕೃಷಿಯನ್ನ ನೀವು ನಡ್ಸ್ಕೊಂಡು ಹೋದ್ರು ಅಥವಾ ಕೃಷಿಯ ಜೊತೆಗೆ ಇದು ನಡ್ಕೊಂಡು ಹೋಯ್ತೋ ಹೇಗೆ? ಆವಾಗ ನಾನು ಯಾವಾಗ ಇಲ್ಲಿ SLC ಎಲ್ಲ ಕಾರ್ಯಕ್ರಮ ಮುಗಿದ ತಕ್ಷಣ ನಮ್ಮ ಅಣ್ಣವರು ಮೂವರಿದ್ದು ನಾವು ಬ್ರದರ್ಸು, ಆ ಮಧ್ಯದವ್ರಿಗೆ ಓಪನ್ ಹಾರ್ಟ್ ಆಪರೇಷನ್ ಆಗಿಬತ್ತು. ಅವಾಗ ಜಯದೇವ್ ಯಾವುದೂ ಇರಲ್ಲ, ವೆಲ್ಲೂರಿಗೆ ಹೋಗ್ಬೇಕಾಗಿ ಬರ್ತು. ಅವರು ಬೇಸಾಯ ಮಾಡ್ತಾಯಿದ್ರು, ಅವರು ಸಿವಿಲ್ ಇಂಜಿನಿಯರು. ನಾನು SSLC ಮುಗಿದಿತ್ತು. ಅಷ್ಟರೊಳಗೆ ಈ PUCಗೆ ನಮ್ಮ ಅಣ್ಣವ್ರಿಗೆ ಅಪಾಯಿಂಟ್ಮೆಂಟ್ ಆಗದೆ ಇದ್ದ ದೇಶದಿಂದ ಈ ನಮ್ಮೂರಲ್ಲಿ ಒಬ್ಬರಲ್ಲಿ ಪ್ರಮಿಳ ಸ್ಕೂಲು ಅಂತ ಕಟ್ಟಿದ್ದಾರೆ, ಹಾಗೂ ಜೂನಿಯರ್ ಇಂಜಿನಿಯರ್ ಆಗಿದ್ದರು. ಅವರ ಹತ್ರ ಅಷ್ಟಂಟ ವರ್ಕ್ ಮಾಡೋಕ್ಕೆ ನಮ್ಮ ಅಣ್ಣವ್ರಿಗೆ ಹೋಗ್ಲಾಗಿ ಅವ್ರಿಗೆ ಊಟ ತಿಂಡಿ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆಗೆ ನನಗೆ ಅಲ್ಲಿಗೆ ಸ್ಟಡಿಗೆ ಸೇರಿಸ್ಕೊಂಡ್ರು ಒಕ್ಕಲಿಗ ಕಾಲೇಜಿನಲ್ಲಿ. ಆ ಒಕ್ಕಲಿಗ ಕಾಲೇಜಿನಲ್ಲಿ ಸೇರಿಸ್ಕೊಂಡಾಗ 1 ಇಯರ್ PUC PCB ಸಬ್ಜೆಕ್ಟಲ್ಲಿ ಓದ್ತಾ ಇರ್ಬೇಕಾದ್ರೆ ಭಾನುವಾರಗಳಲ್ಲಿ ಅಲ್ಲಿ ಒಂದು ದೇವಾಂಗ ಅಂತೇಳಿ ನಮ್ಮ ಹಲಸೂರು ರೋಡಿನಲ್ಲಿ ಅಲ್ಲೆಲ್ಲ ಕಬ್ಬನ್ಪೇಟೆ ಅಲ್ಲಿ ಕೆಲವು ಫ್ರೆಂಡ್ಗಳೆಲ್ಲ ನನಗೆ ಪರಿಚಯ ಆಗಿಬಿಟ್ರು. ನಾನು ಹಳ್ಳಿನೂ ಅಂತ ತುಂಬ ಲೈಕ್ ಮಾಡ್ತಾಯಿದ್ರು. ನಾನೇನು ಮಾಡ್ತು ಅಂತಂದರೆ ಅಲ್ಲಿಂದ ಹೋಗ್ತು ಅಂತಂದರೆ ಆ ಲಾಲ್ಬಾಗು ಕಬ್ಬನ್ ಪಾರ್ಕು ಭಾನುವಾರಗಳಲ್ಲಿ ಅಲ್ಲೆಲ್ಲ ಶೂಟಿಂಗ್ಸು ಅದು ಇದು ಎಲ್ಲ ನಡೀತಾ ಇರ್ತಿದ್ವು. ಆಮೇಲೆ ಈ ಇದರಲ್ಲಿ ಕೆಲವು ಪಾರ್ಕ್ಗಳಲ್ಲೆಲ್ಲ ಗೀತ ಗಾಯನ ಕಾರ್ಯಕ್ರಮಗಳೆಲ್ಲ ನಡೀತಾ ಇತ್ತು. ನಾನು ಯಾಕೆ ಈಗ ಆಗಬಾರ್ದು, ಯಾಕೆ ಈ ರೀತಿ ಇಂಪ್ರೂವ್ ಆಗಬಾರ್ದು ಅಂಥೇಳಿ ನಾನು PUC ಸ್ಟಡಿ ಮಾಡ್ತಿದ್ದಾಗಲೇ ಆ ಬೆಂಗಳೂರಿನಲ್ಲೇ ಸಿಟಿನಲ್ಲಿ ಇದ್ದರೂ ಸಹ ಆ ಬಾನ್ಗಳಲ್ಲಿ ಲಾಲ್ಬಾಗ್ ಹೋಗೋದು. ಆ ಫ್ರೆಂಡ್ಸ್ಗಳು ನಮ್ಮ ಕಡೆ ನೋಡಬೇಕು ಅಂದರೆ KR ಪೇಟೆ, ಮೇಲ್ಕೋಟೆ, KR ಸಾಗರ ಅವೆಲ್ಲ ತೋರಿಸ್ಕೊಂಡು ಕರ್ಕೊಂಡು ಹೋಗೋದು. ಈ ಥರದಲ್ಲಿ ಆವಾಗ ನನಗೆ ಪಬ್ಲಿಕ್ಕಲ್ಲಿ ಬೆಳಿಬೇಕು ಅಂತಕ್ಕಂಥದ್ದು ಮನೋಭಿಪ್ರಾಯಗಳು ಅವತ್ತೇ ಮೂಡ್ತು ನನಗೆ. ಹಾಗಾಗಿ ಅಲ್ಲಿಂದ ನಾನು ಬೆಂಗಳೂರು ಯೂನಿವರ್ಸಿಟಿ ಮುಗಿದ ತಕ್ಷಣ ಅಷ್ಟೊತ್ತಿಗೆ ವೆಲ್ಲೂರಿನಲ್ಲಿ ಆಪ್ರೇಷನ್ ಆಗ್ತು. ಅವರು ರಾಜಕೀಯದಲ್ಲಿದ್ದರು, ಅವರು 1 ವರ್ಷ ಇದ್ದು ತೀರೋಗ್ಬಿಟ್ರು. ಅಷ್ಟೊತ್ತಿಗೆ ನಮ್ಮ ಅಣ್ಣವ್ರಿಗೆ ಸಿವಿಲ್ ಇಂಜಿನಿಯರ್ ಮಾಡಿದ ದೆಸೆಯಿಂದ ಯಾರೋ ಇಲ್ಲೊಬ್ಬರು ರಾಜಕಾರಣಿ ಒತ್ತಡದಲ್ಲಿ ನಮ್ಮ ಸೋದರಮ್ಮವರು ಬ್ಯಾಂಕ್ ಅಪಾಯಿಂಟ್ಮೆಂಟ್ ಮಾಡಿದ್ರು ಮದ್ದೂರಿನಲ್ಲಿ. ಅಷ್ಟೊತ್ತಿಗೆ ನಮ್ಮ ತಂದೆ ನನ್ನ ಏಜ್ ದಾಟಿದ್ದ ದೆಸೆಯಿಂದ, ಮಗ ಗೌರ್ಮೆಂಟ್ ಕೆಲಸಕ್ಕೆ ಹೋದರೆ ಕೊನೆ 3 ವಾರ ಕಳೆದ್ಮೇಲೆ ಎಷ್ಟೊತ್ತು ಬರುತ್ತೆ ಅಂತ ಸರ್ಕಾರದ ದುಡ್ಡು ಕಾಯಬೇಕು, ರೈತನ ಜೀವನ ಆದರೆ ದುಡಿಬೋದು,
ಆಗಲಿಲ್ವ ಮನೇಲಿ ಆರಾಮ ಮಲ್ಬೋದು, ಯಾರೂ ಕೇಳೋದಿಲ್ಲ, ಇದು ನಿತ್ಯ ಸಂಬಳ ಇದ್ದಂಗೆ ಕಣೋ ಅಂತೇಳಿ ನನಗೆ ಇಲ್ಲರ ಅವತ್ತು ನಾನು 72, 73ರಲ್ಲಿ ಬೆಂಗಳೂರು ಬಸ್ ಸ್ಟ್ಯಾಂಡ್, ಹಳೆ ಬಸ್ ಸ್ಟ್ಯಾಂಡ್ ಅಂತಿದೆ ಮೇಡಮ್ ಅವರೇ, ಅಲ್ಲಿ 2 ರೂಪಾಯಿ ಚಾರ್ಜು. ನಾನು ಬೆಂಗಳೂರಿಗೆ ಹೋದಾಗ ಹತ್ತಿನ ಬರೋದಕ್ಕೆ 4 ರೂಪಾಯಿ ಆಗಿತ್ತು. ಅವತ್ತೇ ನನ್ನ ಎಜುಕೇಷನ್ಗೆ ಸಿಟಿ ಕಾರ್ಪೊರೇಷನಲ್ಲೊಬ್ಬ ಎಲ್ಪರಾಗಿ ಸೇರಿದ್ದು, ಇವತ್ತು ರಿಟೈರ್ಡ್ ಆಫೀಸರ್ ಆಗಿ ಮನೆಗೆ ಬರ್ತಾ ಇದ್ದೆ. ಆದರೆ ನಮ್ಮ ತಂದೆ ಒಂದು ಮಾತು ಹೇಳೋದು ನನಗೆ ಮಂದಟ್ಟಾಗ್ತು, ರೈತಂದು ದಿನ ದುಡಿಮೆ, ದಿನ ಸಂಪಾದನೆ, ಅದು ಗುಲಾಮ್ ಕೆಲಸ ಕಣೋ. ನಮ್ಮ ಕುಟುಂಬದಲ್ಲಿ ಯಾರು ಸತ್ತರೆ ಕೆಟ್ಟರೆ ಅವ್ರು ರಜಾ ಕೊಡಲಿಲ್ಲ ಅಂದರೆ ಅವ್ರು ಬರೋ ಗಂಟೆಲಿ ಕಾಯಬೇಕು ಅಂತ ಅವತ್ತೇ ಮನಸ್ಸೊಳಗೆ 72, 73ರೊಳಗೆ ಇದೊಂದು ಮಂದಟ್ಟು ಮಾಡಲಾಗಿ ಅದ್ರ ಜೊತೆಗೆ ಬೇಸಾಯ ತೊಡಗಿಸ್ಕೊಂಡೆ. ಸರ್, ಮುಂದಿನ ಪ್ರಶ್ನೆ ಕೇಳೋದು ಅಂತಾದ್ರೆ, ಈಗ ಜನಪದದಲ್ಲಿ ಬೇರೆ ಬೇರೆ ಇದನ್ನ ನೀವು ಹೇಳುತ್ತಾ ಹೋದ್ರಿ, ನಾನು ಬೇರೆ ಬೇರೆ ಗಾಯನಗಳನ್ನ ಮಾಡ್ತಾ ಇದ್ದೆ, ಯಕ್ಷಗಾನದ ರೀತಿಯಲ್ಲಿ ಹಾಡಿನ ಗದ್ಯ ರೂಪದಲ್ಲಿ ಕೂಡ ಅದನ್ನ ಪ್ರಯತ್ನ ಪಟ್ಟಿದ್ವಿ ಅಂತ. ಯಾವ ಯಾವ ಸ್ವರೂಪದ ಒಂದು ರಂಗಭೂಮಿಯಲ್ಲಿ ಪ್ರಯೋಗಗಳನ್ನ ನೀವು ಮಾಡಿದ್ದೀರಾ ಸರ್? ರಂಗಭೂಮಿ ಅಂತಂದ್ರೆ ಇಲ್ಲಿ ನಮ್ಮ ತಂದೆ ಇದ್ದಾಗ ಭೀಷ್ಮ, ದ್ರೋಣ, ವಿದುರ, ಹೀಗೆ ಸೂತ್ರಧಾರಿಗಳು ಈ ಪಾತ್ರಗಳನ್ನು ಮಾಡ್ತಾಯಿದ್ರು. ಹಾಗಾಗಿ ನನಗೂ ಅನ್ನಿಸ್ತು, ನನಗಾಗಿ ಇನ್ನೂ ಏಜ್ ಆಗಿಲ್ಲ, ಆ ಏಜ್ ಪಾತ್ರಗಳಿದ್ದ ದೇಶದಿಂದ ಅವಕ್ಕೆ ಸೂತ್ರಧಾರಿ ಪಾತ್ರ ಕೊಡೋದು ಒಂದು. ಆಮೇಲೆ ಮೊದಲು ಒಂದು ಮಾತು ಹೇಳಿದ್ರೆ, ಇಲ್ಲಿ ಕಾಂಪಿಟೇಷನ್ ನಾಟಕ ನಡೀತಾ ಇದ್ದಾಗ ಆ ಪಾಂಪ್ಲೆಟ್ಸ್ ಎಲ್ಲ ಪ್ರಿಂಟ್ ಆಗ್ತು ಅಂತ ಹೇಳಿದಾಗ ಮಕ್ಕಳುಗಳೇನು ಆಸೆಗೆ ಹೋಗಿ ಡ್ರಾಮಾದಲ್ಲಿ ಪಾತ್ರ ಮಾಡಿಬಿಟ್ಟಿರ್ತಾರೆ, ಪಾಂಪ್ಲೆಟ್ಸಲ್ಲಿ ನಮ್ಮ ಹೆಸರು ಹಾಕಿಲ್ಲ, ಆ ನಾಟಕದಲ್ಲಿ ಹೋಗಿ ಪಾತ್ರ ಮಾಡಬಾರ್ದು ಅಂತೇಳಿ ನಾಟಕ 8-10 ದಿವಸ ಇದ್ದಂಗೆ ಅವ್ರನ್ನ ಕಿಡ್ನಾಪ್ ಬಚ್ಚಿಟ್ಬಿಡ್ತಿದ್ರು. ಅವಾಗ ನಮ್ಮರೊಬ್ಬರು ಕರಡಿಗೌಡರು ಅಂತ ಡ್ರಾಮಾ ಮಾಸ್ಟರ್ ಇದ್ದರು. ಅವ್ರೇನು ಮಾಡ್ತಿದ್ರು, ಅಷ್ಟಕ್ಕೆ ನಾನು ನಿಮಗೆಲ್ಲ ಚತುರತೆಯಿಂದ ಬೆಳೆದಿದ್ನಲ್ಲ, ನಮ್ಮದು ಕಲ್ಯಾಣಿ ಅಂತ ಟ್ರೇಡ್ ಇದೆ, ಕಲ್ಯಾಣಿ ಕರಡಿಗೌಡ, ಕಲ್ಯಾಣಿ ಕೆಂಚೇಗೌಡ, ಕಲ್ಯಾಣಿ ರಾಮಣ್ಣ ಅಂತ ಒಂದು ಟ್ರೇಡ್ ಬಂದಿದೆ. ಊರಿನಲ್ಲಿ ಯಾರು ಕಲ್ಯಾಣಿ ರಾಮಣ್ಣ ಅಂದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ, ಇಲ್ಲ ಕಲಾವಿದರು ಅಂದ್ರೆ ಹೇಳ್ತಾರೆ. ಹಾಗಾಗಿ ಆ ಕಲ್ಯಾಣಿ ರಾಮಣ್ಣ ಕರ್ಕೊಬಂದು ಏನೂರು ಮೇಡಮ್ ಅವರೇ. ಆವಾಗ ಏನು ಮಾಡೋದು, ನೀವು 1 ವಾರ 10 ದಿವಸದಲ್ಲಿ ಅವರು 3 ತಿಂಗಳು 4 ತಿಂಗಳು ಪ್ರಾಕ್ಟೀಸ್ ಮೇಲೆ ಡ್ರಾಮಾ ಪ್ರಾಕ್ಟೀಸ್ ಮಾಡಿದ್ರು ಸಹ ಅವತ್ತು ನನಗೆ ಮೆಂಟಾಲಿಟಿನಲ್ಲಿ ಮೈಂಡ್ ಶಕ್ತಿ ಒಂದು ಚೆನ್ನಾಗಿದ್ದ ದೇಶದಿಂದ ಈ ತತ್ಸಂಗತ್ವ, ನಿಸ್ಸಂಗತ್ವ, ನಿರ್ಮಲತತ್ವ, ನಿರ್ಮಲತತ್ವ, ಮೋಕ್ಷ ತತ್ವ ಅಂದಂಗೆ ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ನಾನು ಬಾಲ್ಯದಿಂದ ಅಳವಡಿಸ್ಕೊಂಡು ಬರಲಾಗಿ ಆ 8-10 ದಿವಸದಲ್ಲೇ ಬೆಳಗ್ಗೆ ಹೊತ್ತು ದುಡಿಯೋದು, ಮಧ್ಯಾಹ್ನ ತಂದು ರಾಸುಗಳನ್ನ ಮನೆ ಕಟ್ಟಾಕೋದು, ಆಗಲೂ ಒಂದೊಂದು ಟೈಮ್ ಪ್ರಾಕ್ಟೀಸ್ ಮಾಡ್ತಿರು. ಅಲ್ಲಿ ಹಗಲು ಟೈಮ್ ಹೋಗಿ ಪ್ರಾಕ್ಟೀಸ್ ಮಾಡಿಕೊಂಡು 8 ದಿವಸ 10 ದಿವಸ 3 ತಿಂಗಳು 4 ತಿಂಗಳು ಪ್ರಾಕ್ಟೀಸ್ ಮಾಡಿದಂಥ ಜನಗಳ ಮಧ್ಯದಲ್ಲಿ 1 ವಾರದಲ್ಲಿ 10 ದಿವಸದಲ್ಲಿ ಆ ಪಾತ್ರ ಮಾಡಿ ಸಹಿ ಅನ್ಸ್ಕೊಂಡು ಬಂದಿದ್ದೆ. ಆವಾಗ ರಂಗಭೂಮಿಗೆ ಅಡ್ಯಾಪ್ಟ್ ಆಗುತ್ತೆ. ತದನಂತರ ಏನಾಗ್ತೋ, ಇಲ್ಲಿ ರಾಮನವಮಿ ಅಂತ ಬಂದಾಗ ನಾಟಕದ್ದು ಅರಿವಾಗ್ತಲ್ಲ, ರಾಮನವಮಿ ಅಂತ ಬಂದಾಗ ನಮ್ಮ ತಂದೆ ಏನು ಮಾಡೋರು, ಒಂದು ಗರುಡಗಂಬದ ಗೊತ್ತಲ್ಲ, ಜ್ಯೋತಿ ಬೆಳಗೋದು, ಅದಕ್ಕೆ ಫೋಟೋ ಇಟ್ಕೊಳ್ಳೋದು. ಆ ಊರೂರಿನಲ್ಲಿ ಮೆರವಣಿಗೆ ಮಾಡ್ತಿದ್ವು ರಾಮನವಮಿ ದಿವಸ. ಅಲ್ಲಿಗೆ ಹೋದಾಗ ನಾನು ಭಜನೆ ಕಲಿಬೇಕು, ಭಜನೆ ಹಾಡಬೇಕು ಅಂಥೇಳಿ ಆವಾಗ ಭಜನೆ ರಂಗಕ್ಕೆ ಹೇಳಿದಂಥದ್ದು. ಆವಾಗ ಹೋಗಿ ಭಜನೆ ರಂಗಕ್ಕೆ ಪ್ರಾರಂಭ ಆಗ್ತು. ಹಾಗಾಗಿ ಭಜನೆ, ತತ್ವಪದ, ನಾಟಕ ಇದೆಲ್ಲ ಬಂತು. ಸರ್, ತಮ್ಮ ಸಾಧನೆಗೆ ಈಗಾಗಲೇ ಹಲವು ಪ್ರಶಸ್ತಿಗಳು ತಮ್ಮನ್ನ ಅರಸಿ ಬಂದಿರುವಂಥದ್ದು. ಪ್ರಶಸ್ತಿಗಳ ಬಗ್ಗೆ ಸ್ವಲ್ಪ ತಿಳಿಸಿಕೊಡ್ಬೋದಾ ನಮಗೆ? ನನಗೆ ಪ್ರಥಮದಲ್ಲಿನೇ 2004ನೇ ಇಸ್ವಿಯಿಂದನೇ ಪ್ರಶಸ್ತಿಗಳು, ಅಲ್ಲಿಂದ ಲೀಚವೆಲ್ಲ ಕೆಲವಿದ್ದು ಅಡುಗೆ ಮನೇಲಿ ಒಂದು ಕಳವಾಗ್ಬಿಟ್ಟು ಯುಗಾದಿ ಹಬ್ಬದಲ್ಲಿ ಆ ಪ್ರಶಸ್ತಿ ಎಲ್ಲ ಹೋಗ್ಬಿಡ್ತು. ಆ ಸ್ಕೂಲ್ದು ಹೇಳಿದ್ನಲ್ಲ ಹಿಂದಿ ತಂದು ಪ್ರಾಣಸಭೆ ಅಂತೇಳಿ. ಹಾಗಾಗಿ ಅಲ್ಲಿಂದ ಈಚೆಗೆ 2004ರಲ್ಲಿ ಜಾನಪದ ಸಾಹಿತ್ಯ ಕ್ಷೇತ್ರದಿಂದ ಜಾನಪದ ಕಲಾವಿದ ಅಂತ ನನಗೆ ಪ್ರಾರಂಭ ಬಂತು. ಯಾಕಂದರೆ ಭಜನೆ, ಜಾನಪದ ಇವೆಲ್ಲ ತತ್ವಪದ ಇವೆಲ್ಲ ಜಾನಪದಕ್ಕೆ ಉದ್ದೇಶದಿಂದ ಜಾನಪದ ಕಲಾವಿದ ಅಂತ 2004ರಲ್ಲಿ ಪ್ರಾರಂಭ ಆದಂಥದ್ದು. ಆಗ ನನಗೆ ಅಲ್ಲಿ ಯಾವಾಗ ವೇದಿಕೆ ಮೇಲೆ ಆ ರೀತಿ ಸನ್ಮಾನಗಳೆಲ್ಲ ಪ್ರಾರಂಭ ಆದಾಗ ನಾನು ಇನ್ನೂ ಯಾಕೆ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟಕ್ಕಂತ ಬೆಳಿಬಾರ್ದು, ಈ ವೃತ್ತಿ ಬಿಡಬಾರ್ದು, ನಾನು ಬೇಸಾಯನ ಒಂದು ಸೈಡ್ಗೆ ಇಟ್ಟಿದ್ರು ಕಲೆನೇ ಬಿಡಬಾರ್ದು ಅಂತಕ್ಕಂಥದ್ದು ಮನಸ್ಸಲ್ಲಿ ನನಗೆ ಒಂದು ಉತ್ಪ್ರೇಕ್ಷೆ ಆಗ್ತು. ಹಾಗಾಗಿ ತಾಲೂಕು ಮಟ್ಟದಲ್ಲಿ ಅದೆಲ್ಲ ಸಿಕ್ತು. ಅದ ತದನಂತರ 2012ರಲ್ಲೇ ಜಿಲ್ಲಾ ಮಟ್ಟದಲ್ಲಿವೆ. ಅಂದರೆ ಒಂದು ವಿಷಯ, ನಾನು ಯಾವುದೇ ರಾಜಕಾರಣಿ ಆಗಲಿ, ಯಾವುದೇ ಮುಖಂಡರ ಒತ್ತಡದಲ್ಲಿ ಇವತ್ಗಂಟು ಯಾವುದೇ ಪ್ರಶಸ್ತಿಗೆ ನಾನು ನುಗ್ಗಿಲ್ಲ. ಯಾರ್ಯಾರೋ ಕೆಲವರು ಈಗ ನಾನು ಯಕ್ಷಗಾನ ಕತೆಗೆ ಹೋಗ್ತಿದ್ದಾಗ ಅಲ್ಲಿ ಕೆಲವು ಗಣ್ಯರು ಬಂದಾಗ, ರಾಮಣ್ಣ ನಿಮಗೆ ತಾಲೂಕು ಮಟ್ಟದಾಗಿದೆಯಾ, ಜಿಲ್ಲಾ ಮಟ್ಟದಾಗಿದೆಯಾ, ಆ ಕೆಂಪೇಗೌಡ ಪ್ರಶಸ್ತಿ ಆಗಿದೆಯಾ, ವಿಶ್ವ ರಂಗಭೂಮಿದಾಗಿದೆಯಾ ಅಂದರು. ಗುರುವೇ, ನಾನು ಎಲ್ಲೂ ಹುಡುಕೋ ಹೋಗ್ತಾ ಇಲ್ಲ. ಕೆಲವ್ರು ಯಾರು ಗೊತ್ತಾದಾಗ ಬಾಪ ನಿನ್ನ ಅಡ್ರೆಸ್ ಕೊಡಿ ಅಂದಾಗ ಅಡ್ರೆಸ್ ಕೊಡ್ತಿದೆ. ಆವಾಗ ಪಾಂಪ್ಲೆಟ್ಸು ಮನೆಗೆ ಬಂದ ಪಾಂಪ್ಲೆಟ್ಸಲ್ಲಿ ಇಟ್ಟಿದ್ದೀನಿ ತಮ್ಮ ಕೇಳ್ತಾರೆ ಅಂತ ಆ ಪಾಂಪ್ಲೆಟ್ಸ್ ತರೋದು. ಆಗ ಹಿಂಗೆ ಹೋಗ್ತಾ ಇದ್ದೆ ಅಂತ ಹೇಳಿದ್ರು. ಈ ಜಿಲ್ಲಾ ಮಟ್ಟದಲ್ಲಿ ಆ 2012ರಲ್ಲಿ ಮೀರಾ ಶಿವಲಿಂಗಯ್ಯನವರು ಸಾಹಿತ್ಯ ಪ್ರೆಸಿಡೆಂಟ್ ಆಗಿದ್ದರು. ಅಲ್ಲಿ ಅಂಬರೀಷ್ ಅವತ್ತು MP ಆಗಿದ್ದರು. ಅಲ್ಲಿ ಮುದ್ದೇಗೌಡರು ಅಂತ ಒಬ್ಬರು ಇದ್ದರು, ಅವರು ಮಾಜಿ ಆಗಿಬಿಟ್ಟಿದ್ರು ಸಾಹಿತ್ಯ ಪರಿಷತ್ತಲ್ಲಿ.
ಎಲ್ಲರೂ 12ರಿಂದ ನಮ್ಮ ಕಲಾವಿದರಿಗೆ ಎಷ್ಟು ಮಾನಸಿಕ ಒತ್ತಡ ಆಗ್ತು ಅಂತ ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ಆವಾಗ ಏನಾಗಿದೆ ಅಂದರೆ ಎಲ್ಲ ಫೈನಲ್ಲಾಗಿ ಆಯ್ಕೆ ಮಾಡ್ಕೊತಿರೋ ಅದು ಜಿಲ್ಲಾಧಿಕಾರಿಗಳು ಸಮೇತ ಕೂತ್ಕೋತಾರೆ, ಅವರೇ ಅದನ್ನು ಮುಂದಿನ ಜವಾಬ್ದಾರಿ. ಎಲ್ಲರದ್ದು ಆಯ್ಕೆಯಾಗಿದ್ದ ಪಟ್ಟಿಯನ್ನು ಎಲ್ಲನೂ ಡಿಲೀಟ್ ಮಾಡಿಸ್ತಾರಂತೆ ಮುದ್ದೇಗೌಡರು ಅಂತೇಳಿ ಮಾಜಿ ಸಾಹಿತ್ಯ ಪರಿಷತ್ ಪ್ರೆಸಿಡೆಂಟು ಅಂಬರೀಷ್ ಅವರು. ನಂದು ಬಂದಾಗ ಅಲ್ಲಿ ಯಾರೊಬ್ಬರು ಇಲ್ಲ ರಾಮಣ್ಣರು ಕೊಡಿ ಅಂದರೆ ನೋಡಿ, ಮಂಡ್ಯದಲ್ಲಿ ನಮ್ಮ ಸಾಹಿತ್ಯ ಪರಿಷತ್ತಿನಲ್ಲಿ ಒಬ್ಬ ಹಳ್ಳಿಯವನಿಗೆ ಅಂತಿರಂತೆ. ಆಗ ಮೀರಾ ಶಿವಲಿಂಗಯ್ಯನವರು ಇದೇನು ಇಲ್ಲೆಲ್ಲ ಗಣ್ಯರ ವಿಷಯದಲ್ಲಿ ಕಾಂಪಿಟೇಷನ್ ನಡೀತದೆ, ಆ ಹುಡುಗನಿಗೆ ಮಂಡ್ಯದ ಸ್ಥಳೀಯ ಜನಗಳೇ ಎಲ್ಲ ಕೊಡಿ ಅಂತಾರಲ್ಲ ಅಂತ. ಕಾರಣ ಏನು ಅಂದರೆ, ನಾನು ಮಂಡ್ಯದಲ್ಲಿ ಈ ಹಳ್ಳಿನಲ್ಲಿ ಶ್ರೀರಾಮ ಯುವಕ ಬಳಗ ಅಂತ ಕಟ್ಟಿ ಧರ್ಮಸ್ಥಳ ಗಂಟ್ಲು ಹೋದೆ. ಮೊನ್ನೆ ವೈಕುಂಠ ಏಕಾದಶಿನಲ್ಲೂ ಆ ಹೆಸರನ್ನೇ ಪ್ರಚಾರಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ಯಾವಾಗ ಇಲ್ಲಿ ನನಗೆ ಸಹಕಾರ ಕೊಡಿ, ಬಜ್ಜೆಗೆ ತಂಡಗಳು ಬೇಕು. ಈಗ ಸುತ್ತೂರು ಜಾತ್ರೆಗೆ ಹೋಗ್ಬೋದು, ಹುಬ್ಳಿ ಜಾತ್ರೆಗೆ ಹೋಗ್ಬೇಕಾದ್ರೆ 6ರಿಂದ 10, 12 ಮಂದಿ ಇರಲೇಬೇಕು ಅಂತ ಕಡ್ಡಾಯ ಇರ್ತದೆ. ಇಲ್ಲಿ ಹಳ್ಳಿಗಳಲ್ಲಿ ಅವನಿಗೇನು ಕೆಲಸ ಇಲ್ಲ, ಮಾಡೋಕ್ಕೇನು ಹೋಗೋದೇ ಬಾರದು ಅಂದಾಗ ಒಂದು ಸಂಘಗಳು ಕಟ್ಟಬೇಕು ಅಂಥೇಳಿ ಮಂಡ್ಯ ಹಾಲಹಳ್ಳಿನಲ್ಲಿ ಒಂದು ಸಂಘ ಕಟ್ಟಿದೆ, ತಿರ್ಗಾ ಹೊಸಳ್ಳಿನಲ್ಲಿ ಒಂದು ರಂಗಮ ಸಂಘ ಕಟ್ಟಿದೆ. ಅಲ್ಲಿ ಬಾಲಭವನದಲ್ಲಿ ಆಟೋ ಪ್ರಕಾಶ್ ಅಂತಿದ್ರು, ಅವ್ರ ಜೊತೆಯಲ್ಲಿ ಹೋಗಿ ಸಮಾಗಮ ಮಾಡ್ಕೊಂಡು ಅವ್ರ ಜೊತೆಯಲ್ಲಿ ಎಲ್ಲ ಪಳಗಿದೆ. ಆ ಸಂಘ ಸಂಸ್ಥೆಗಳನ್ನ ಕಟ್ಟಲಾಗಿ ಅಲ್ಲಿ ಯಾವುದೇ ಗಾಂಧಿ ಭವನದಲ್ಲಿ ಫಂಕ್ಷನ್ ನಡೀಲಿ, ಸ್ಟೇಡಿಯಂನಲ್ಲಿ ನಡೀಲಿ, ರಾಮಣ್ಣರ ಒಂದು ಪ್ರೇಯರ್ ಹೇಳಿ ಅಂತ ಕರೀತಿದ್ದಾಗ ಅಲ್ಲಿಯ ಸ್ಥಳೀಯ ಜನಗಳಿಗೆ ನಾನು ನೋಟೆಡ್ ಆಗಿದ್ದೆ. ಅವರು ಒಳಗಡೆಯಿಂದ ಬಂದು ಇಲ್ಲೆಲ್ಲ ನಾವು ನೋಡಿದ್ವಿ, ಅವ್ರು ನಿಜವಾದ ಕಲಾವಿದರು ಅಂತ. ಜಿಲ್ಲಾ ಮಟ್ಟದ್ದು ಪ್ರಶಸ್ತಿ ಬಂದಾಗ ಮೀರಾ ಶಿವಲಿಂಗಯ್ಯನವರು ಇಷ್ಟೊತ್ತಿನಲ್ಲಿ ಫೋನ್ ಹಾಕಿದ್ರು. ಯಾಕೆಂದರೆ ಪಾಂಪ್ಲೆಟ್ಸ್ ಕೊಡ್ತಿರಲಿಲ್ಲ, ಪ್ರಿಂಟ್ ಮಾಡ್ತಿರ್ಲಿಲ್ಲ. ಅಲ್ಲಿ ನಮ್ಮ ಸನ್ಮಾನ ಮಾಡಿದಾಗ ಪಾಂಪ್ಲೆಟ್ಸ್ ಕೊಡ್ತಿದ್ರು. ಅಲ್ಲಿಂದ ಈಚೆಗೆ ಕಲಾವಿದ್ರ ಬದುಕು ಏನಾಯಿತು ಅಂತ ನೋವು ನಿಮ್ಗೆ ಹೇಳ್ಕೊತಾ ಇರೋದು. ಆಗ ಮೀರಾ ಶಿವಲಿಂಗಯ್ಯನವ್ರ ಹೆಸರು ಕೇಳಿದ್ದೀರಲ್ಲ, ಆ ಮೀರಾ ಶಿವಲಿಂಗಯ್ಯನವರು ರಾಮಣ್ಣರೇ, ನೀವೊಂದು ಗ್ರಾಮೀಣದ ಪ್ರತಿಭೆಯಾಗಿ ಇಲ್ಲಿ ಈ ಸರಿ ರಾಜ್ಯೋತ್ಸವ ಆಯ್ಕೆ ಮಾಡುವುದಕ್ಕೆ ಇದೆ ಮೊದಲು ವರ್ಷ ನಾನು ಅಧ್ಯಕ್ಷನಿಗೆ ಭಾರಿ ಮಾನಸಿಕ ಒತ್ತಡ ಆಗ್ತು. ನಾಳೆ ಸಾಯಂಕಾಲ ನೀವು ಕಲಾಮಂದಿರಕ್ಕೆ 3 ಗಂಟೆಗೆ ಬರ್ತೀರಲ್ಲ, ಅದೇ ಕಲಾಮಂದಿರ ಅದೆಲ್ಲ, ಆ ಕಲಾಮಂದಿರಕ್ಕೆ ಬಂದಾಗ ನೀವು ಬಂದು ನೀವೇ ಮಾತಾಡಿಸಿ ನನಗೆ ಪರಿಚಯ ಮಾಡಿಕೊಡ್ಬೇಕು, ನಿಮ್ಮ ಮುಖಭಾವ ನೋಡಬೇಕು ಅಂದರು ಫೋನ್ ಮಾಡಿಬಿಟ್ಟು. ಆಗ ಸನ್ಮಾನಕ್ಕೆ 2:12ರಲ್ಲಿ ನಾನು ಅಲ್ಲಿ ಹೋಗ್ಲಾಕೆ ಆವಾಗ ಮಾತಾಡಿದ ತಕ್ಷಣವೇ ತುಂಬ ಖುಷಿಪಟ್ಟರು. ಇವತ್ತು ಎಲ್ಲಿ ಸಿಕ್ಕಿದ್ರು ಕೂಡ, ಈಗ ಸಾಹಿತ್ಯ ಸಮ್ಮೇಳನ ನಡೀತು ನೋಡಿ, ಆ ಸಾಹಿತ್ಯ ಸಮ್ಮೇಳನದಲ್ಲೂ ಬೆಂತಡ್ತಾರೆ ಸಿಕ್ಕಿದ್ರೆ. ಇನ್ನೊಂದು ಹೆಮ್ಮೆ ವಿಷಯ ಹೇಳ್ತೀನಿ, ನಾನೊಬ್ಬ ಸರಳ ಜೀವಿಯಾಗಿ, ಸರಳ ವ್ಯಕ್ತಿಯಾಗಿ, ನಮಗಿಲ್ಲಿ 2001ರಲ್ಲಿ ಈ ಮಾಸಾಸಕ್ಕೆ ಅರ್ಜಿ ಹಾಕಬೇಕು ಅಂತಂದ್ಬಿಟ್ಟು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಕಲಾವಿದರಿಗೆ ಸರ್ಕಾರದಿಂದ ಇಷ್ಟೊಂದು ಪ್ರೋತ್ಸಾಹ ಇದೆ ಅಂತ ಗೊತ್ತಿಲ್ಲ. ನಾನೊಂದು ಇದ್ರ ಜೊತೆಗೆ ಒಂದು ಸೀಡ್ಸು, ಈ ಬಿತ್ತನೆ ಬೀಜಗಳದು ಅದು ಇದನ್ನು ಸೈಡ್ ಬಿಸ್ನೆಸ್ಗೆ ಖರ್ಚು ಅಂತ ಮೊದಲು ಒಂದು ಅಂಗಡಿ ಓಪನ್ ಮಾಡಿದೆ. ಯಾರಿಬ್ಬರು ಹಂಕೆರೆಯವರಿಬ್ಬರು ನಮ್ಮೂರಿನಲ್ಲಿ ಒಬ್ಬರು ಈ ನಾಗವರದ ಕಾಳೇಗೌಡರು ಅಂತಿದ್ದರು ಅಕಾಡೆಮಿನಲ್ಲಿ, ಅವ್ರ ಕಡೆಯಿಂದ ಅಡ್ರೆಸ್ ಕೇಳೋಕ್ಕೆ ಅಂತ ಅಂಗಡಿ ಬಂದರು. ಯಾಕರು ಅಂದರೆ, ನಾವು ನಿನ್ನಂಗೆ ಸಮೀನಟ್ಟು ಕತೆ ಭಜನೆ ಮಾಡ್ತೀವಿ, ಸರ್ಕಾರದಿಂದ ಮಾಸಾಸನ ಕೊಟ್ಟಾರಂತೆ, ಅವ್ರು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗ್ತೀನಿ. ಅವರು ಸ್ವಲ್ಪ ಬ್ರೋಕರು, ಅವ್ರ ದುಡ್ಡು ಇಸ್ಕೊಳ್ಳೋದು, ಅವ್ರ ಸಂಬಂಧಿಕರು ನಾಗವರ ಅಂತ ದಸವಾರದ ಹತ್ರ ಚನ್ನಪಟ್ಟಣ ತಾಲೂಕು, ಅವರು ಅಕಾಡೆಮಿಯಲ್ಲಿ ಇದ್ದೇಶೆಯಿಂದ ಅವ್ರು ಮುಂಜೂರು ಮಾಡಿಸೋಕ್ಕೆ ಅಂತ. ಸರಿ, ದಾರಿ ದೀಪೋಗ ಅವ್ರ ಬಂದು ಪರಿಚಯ ಮಾಡಿಸ್ದೆ. ಅವ್ರ ಸಮ್ಮುಖದಲ್ಲಿ ಅದು ಮಾರ್ಗದರ್ಶನ ಎಲ್ಲನೂ ತಿಳ್ಕೊಂಡೆ, ನಾನು ಹಾಕ್ತೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಾನು ಮಡಗಿದ್ದೀನಲ್ಲ 84ರಿಂದ ಕಳೆದೋಗ್ಬಿಟ್ಟು ಯಾರತ್ರ ಇಲ್ಲದೆ ದೇಶದಿಂದ ಇವತ್ತು 2-1ರಲ್ಲಿ ಆವಾಗ ರಾಣಿ ಸತೀಶು ಕಾಂಗ್ರೆಸ್ ಸರ್ಕಾರದ 250 ಮಾಸಾಸನ ಮಂಜೂರಾದ್ದು ಇವತ್ತು 2,500 ಮನೆಗೆ ಬರ್ತಾಯಿದೆ. ಎರಡನೇದೇನು ಅಂದರೆ, ನಾನು ಮಂಡ್ಯದಲ್ಲಿ 3 ಕಲಾ ಸಂಘವನ್ನು ಮಾಡಲಾಗಿ, ಅಲ್ಲಿ ನಾನು ಸಂಘಟನೆ ಮಾಡಲಾಗಿ ಇವತ್ತು ನಮ್ಮ ಮದ್ದೂರು ತಾಲೂಕಿನಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಮಾಸಾಸನ ಪಡಿತಾರೋ ಹಳ್ಳಿಯ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಒಬ್ಬರು ಸಿದ್ದರಾಜು ಅಂತ ಟೈಲರು, ಇದು KM ದೊಡ್ಡಿಲ್ ಅವರೇ. ಇದೊಂದು ಹೆಮ್ಮೆದೊಂದು ವಿಚಾರ ಮೇಡಮ್. ಇನ್ಯಾರಿಗೂ ಸೆಂಟ್ರಲ್ ಗೌರ್ಮೆಂಟ್ ಮಾಸಾಸನ ಕೂಡ ಬರ್ತಾ ಇಲ್ಲ. ಖಂಡಿತವಾಗಿ ಸರ್. ಕಾರಣ ಏನು ಅಂದರೆ, ಅದಕ್ಕೆ ಅಂತಾರಾಜ್ಯ ಪ್ರಶಸ್ತಿ ಬೇಕು. ಆ ಆಟೋ ಪ್ರಕಾಶ್ ಅಂತ ಹೇಳಿದ್ರಲ್ಲ ಬಾಲಭವನದಲ್ಲಿ, ಅವರು ಅಲಹಾಬಾದ್ವರೆಗೂ ನಾನು ಕರ್ಕೊಂಡೋಗಿದ್ರು, ಬಾಂಬೆಗೆಲ್ಲ ಕರ್ಕೊಂಡೋಗಿದ್ರು. ಆ ಸಾಮಾಜಿಕ ನಾಟಕದಿಂದ ಅದೊಂದು ಮನೆಗೆ ಸರ್ಕಾರ ಬರ್ತದೆ. ಅದಕ್ಕೆ ಈ ಭಗವಂತನಿಗೆ ಏನು ಹೇಳಿದ್ರು, ಈ ನಡೆ ನುಡಿ ಇರೋ ತನಕ, ನುಡಿ ನಡೆ ಇರೋ ಗಂಟ ಸರ್ಕಾರ ಗುರುಸಿದೆ. ನಮ್ಗೆ ಇಲ್ಲಿಗೆ ಕುಟುಂಬ ಅಂದಾಗ ಇದ್ದೇ ಇರ್ತದೆ. ಸಾಧಕ ಬಾಧಕಗಳು, ಮಕ್ಕಳಿಂದ ಅನುಕೂಲ ಇಲ್ಲದೆ ಇರ್ಬೋದು, ಸೊಸೆಯರು ಪ್ರೀತಿಸದೇ ಇರ್ಬೋದು, ಏನೇ ಮಾಡಬೇಕು. ನಾವು ರಾಮ ಲಕ್ಷ್ಮಣ ತಂದಂಗೆ, ರಾಮ ಸೀತೆ ಇದ್ದಂಗೆ ಅಕ್ಕನ ಮಗಳನ್ನೇ ಸಂಗಾತಿ ಕಟ್ಕೊಂಡಿರೋ ದೇಶದ ಅವರು ನನಗೂ ಸಹಕಾರ ಕೊಟ್ಕೊಂಡು, ನಾನು ಅವ್ರ ಸಹಕಾರ ಕೊಟ್ಕೊಂಡು ಈ ಕಥೆಗಳಿಗೆಲ್ಲ ನೈಟ್ ಹೋದ್ರೂ ಈ ಮನೆಯಲ್ಲೇ ಒಬ್ಬರೇ ಮಲಗ್ತಾರೆ. ಅರ್ಥ ಆಯ್ತಾ? ಹಾಗಾಗಿ
ಅದೊಂದು ಸಾಧನೆ ಸರ್ಕಾರ ನನಗೆ ಗುರ್ಸೋದಲ್ಲ. ಈ ಒಂದು ಸರಳ ವ್ಯಕ್ತಿಯ ಈ ನಡೆ ನುಡಿ ಇರೋ ತನಕ, ಈ ದೃಷ್ಟಿಕೋನ ಇರೋ ತನಕ ಈ ಸಮಾಜ ಸೇವೆಯಲ್ಲಿ ಈ ರಂಗ ಸೇವೆನ, ಕಲಾ ಸೇವೆನ ಬಿಡಬಾರ್ದು ಅಂತೇಳಿ ವೈಕುಂಠ ಏಕಾದಶಿನಲ್ಲಿ ಸಹ ಅಲ್ಲಿ ಕರಿಯಪ್ಪನ ದೊಡ್ಡಿ ಅಂತಿದ್ದೆ ಮೇಡಮ್. 15 ವರ್ಷದಿಂದ ರಾತ್ರಿ ತನಕ ಭಜನೆ ತಂಡ ನಡೀತಾ ಇರ್ತದೆ. ಫಸ್ಟೇ ನನಗೆ ಕೊಡ್ತಾರೆ, ಮುಂದಾಗಿ ಬಂದು 1 ಅವರ್ ಹೆಚ್ಚಾಗಿ ಆಡ್ತಾರೆ ಅಂತೇಳಿ ಅದನ್ನು ಇಲ್ಲಿಯ ತನಕ ನಡೆಸ್ಕೊಂಡು ಬಂದಿದ್ದೀನಿ. ಇಷ್ಟು ಹೇಳುವಲ್ಲೇ. ಅದ್ಭುತ ಸರ್. ಇಷ್ಟು ಹೊತ್ತು ನಮ್ಮ ಜೊತೆಗೆ ಒಂದಷ್ಟು ಮಾಹಿತಿ ಮಾರ್ಗದರ್ಶನವನ್ನ ನೀಡಿದ್ದೀರಾ. ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್. ಧನ್ಯವಾದಗಳು. ನಮಗಿಂತ ಕೂಡ. ವೀಕ್ಷಕರೇ, ಇಷ್ಟು ಹೊತ್ತು ವಿ.ಕೆ. ರಾಮು ಅವರ ಸಾಧನೆಯ ಹಾದಿಯ ಬಗ್ಗೆ ತಿಳಿದುಕೊಂಡಿದ್ದೀರಾ. ಇಂತಹ ಇನ್ನೊಬ್ಬ ಸಾಧಕರ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.